ಆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಅದ್ಯಾಕಪ್ಪ ಇವಾಗ ಹೇಳ್ತೀನಿ ಅಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದು ತಿಂಡಿ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಎದ್ದೊಳೋದು ಸ್ವಲ್ಪ ಲೇಟ್ ಆಯ್ತು ಅಂತೇಳಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊಂಡು ಹಾಗೆ ಅಂಜು ಮನೆ ಹತ್ರ ಹೋಗಿ ಅಂಜುನ ಹೇಳ್ಕೊಂಡು ಬೀದಿ ಸುತ್ತಾ ಇದ್ದೀನಿ. ಯಾಕಂತಂದ್ರೆ ನಿನ್ನೆಯಿಂದ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಿತ್ತು. ಆ್ಯಕ್ಚುಲಿ ಅದು ಇವತ್ತೇ ಲಾಸ್ಟ್ ಡೇಟು. ನನಗಂತೂ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತೇಳಿ. ಅದ್ರ ಸರ್ವರ್ ಬೇರೆ ಇಲ್ಲ, ಎಲ್ಲ ಕಡೆ ಹುಡುಕಿ ಸಾಕಾಗ್ತೈತೆ. ಸರ್ವರ್ ಇಲ್ಲ. ಎಷ್ಟು ಸೈಬರ್ ಸೆಂಟರ್ಸ್ ತಿರುಗಾಡಿದ್ದೀವಿ ಅಂದರೆ ನಮ್ಮ ಏರಿಯಲ್ಲಿರೋ ಎಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡ್ತಾರಾ ಅಂತ ಕೇಳಿ ಸಾಕಾಯಿತು. ಅಪ್ಲೈ ಮಾಡಿಸ್ಕೊತಿದ್ರು, ಬಟ್ ಆದರೆ ಸರ್ವರ್ ಇರ್ತಿರಲಿಲ್ಲ. ನಂದು ಅರ್ಧಕ್ಕೆ ಸ್ಟಾಪ್ ಆಗ್ತಿತ್ತು. ನಿಜ ಈ ಥಾಟ್ ಬಂತು ನನಗೆ ಅವಾಗ, ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ. ಬಿಕಾಸ್ ಇವಳು ನನಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತಂದರೆ ಎಲ್ಲ ಕಡೆನೂ ಬರ್ತಾವಳೆ. ಆಮೇಲೆ ಅವಳು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿಬಿಟ್ಟು ವಾಪಸ್ ಬರ್ಬೇಕಾದ್ರೆ ತಿರ್ಗಾ ಮತ್ತೆ ಎದ್ದೋದ. ನಮ್ಮ ಬೈತಾನೆ ಇತ್ತು, ಏನೂ ಅಪ್ಲೈನೇ ಮಾಡಿಲ್ವಲ್ಲ ಅಂತೇಳಿ. ತಿರ್ಗಾ ಕಾಲೇಜ್ ಹತ್ರ ಬೇರೆ ಇದೆ, ಕಾಲೇಜ್ ಹತ್ರನೂ ಹೋಗಿ ಅಲ್ಲೂ ಟ್ರೈ ಮಾಡಿದೆ ಅಪ್ಲೈ ಮಾಡೋಕ್ಕೆ. ಅಲ್ಲೂ ಹೋಗಲಿಲ್ಲ. ಪಾಪ ಅಂಜು ನನ್ನ ಕೂರಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ಸಿಟಿ ಎಲ್ಲ ರೌಂಡ್ ಹಾಕ್ಸೋಳೆ. ರಿಯಲಿ ನಾನಂತೂ ತುಂಬ ಲಕ್ಕಿ. ಅವಳ ಬಗ್ಗೆ ಇನ್ನೂ ಮೋರ್ ಡೀಟೇಲ್ಸ್ ಹೇಳ್ತೀನಿ ನನ್ನ ಅಪ್ಕಮಿಂಗ್ ಬ್ಲಾಗಲ್ಲಿ. ಅದಾದಮೇಲೆ ಮನೆಗೆ ಬಂದ ತಕ್ಷಣ ಇವೆರಡು ಪಿಳ್ಳೆಗಳಂತೂ ಎಷ್ಟು ಟಾರ್ಚರ್ ಕೊಡ್ತಿದ್ರು ಅಂತಂದರೆ ಓದ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ. ನಾನು ಓದ್ಕೊತಿದ್ರೆ ಬಂದು ಕೆಣಕ್ತಿದ್ರು. ಏನೂ ಮಾಡೋಕ್ಕಾಗಲ್ಲ, ಅಪರೂಪಕ್ಕೆ ಬರ್ತಾರೆ ಅಂತೇಳಿ ಖುಷಿಪಟ್ಟೆ ಅಷ್ಟೇ. ಇಷ್ಟ ಇವತ್ತಿಗೆ, ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಗೈಸ್.